ಸಾಯಂ ದೇವನಿಗೆ ಅನುಗ್ರಹ. ಶ್ರೀ ಗುರುಭ್ಯೋ ನಮಃ. ಅಧ್ಯಾಯ 14. ಸಿದ್ಧ ಯೋಗೀಶ್ವರರು ಶ್ರೀ ಗುರುಗಳ ಮಹಿಮೆಯನ್ನು ನಾಮಧಾರಕನಿಗೆ ವಿವರವಾಗಿ ಹೇಳುತ್ತಿದ್ದರು. ಸಾಯಂ ದೇವನ ಗುರುಭಕ್ತಿಗೆ ಪ್ರಸನ್ನರಾದ ಶ್ರೀ ಗುರುಗಳು ಆತನ ಮೇಲೆ ಪರಮಾನುಗ್ರಹ ಮಾಡಿದರು. ಗುರುಗಳು, ಸಾಯಂ ದೇವನೇ, ನಿನ್ನ ಗುರುಭಕ್ತಿ ನಮಗೆ ಪ್ರಿಯವಾಯಿತು. ನಿನ್ನ ಮೇಲೆ ನಮಗೆ ವಾತ್ಸಲ್ಯ ಉಂಟಾಗಿದೆ. ನೀನು ತೋರುತ್ತಿರುವ ಈ ಗುರುಭಕ್ತಿಯಿಂದಾಗಿ ನಿನ್ನ ವಂಶಜರು ವಂಶಪಾರಂಪರ್ಯವಾಗಿ ನಮ್ಮ ಭಕ್ತರಾಗಿ ವರ್ತಿಸುವಿರಿ. ನೀನು ಕೃತಾರ್ಥನಾದೆ ಎಂದು ಆತನನ್ನು ಆಶೀರ್ವದಿಸಿದರು. ಶ್ರೀ ಗುರುಗಳ ಕೃಪಾದೃಷ್ಟಿ ಆಶೀರ್ವಾದಗಳಿಂದ ಸಾಯಂ ದೇವನ ಮನಸ್ಸಿಗೆ ತುಂಬಾ ಆನಂದವಾಯಿತು. ಆತನು, ಏ ಗುರುದೇವ, ತ್ರಿಮೂರ್ತಿ ಸ್ವರೂಪರಾದ ನಿಮ್ಮನ್ನು ಮನುಷ್ಯ ರೂಪದಲ್ಲಿ ಕಾಣುತ್ತಿದ್ದೇವೆ. ನೀವು ಇಲ್ಲಿ ಅವತರಿಸಿ ಲೋಕೋದ್ಧಾರ ಮಾಡುತ್ತಿದ್ದೀರಿ. ತಮ್ಮಲ್ಲಿ ಒಂದು ಪ್ರಾರ್ಥನೆ ಇದೆ. ಅದೇನೆಂದರೆ, ಈ ಪ್ರದೇಶದ ಮುಸಲ್ಮಾನಿ ದೊರೆಯ ದುರಾಚಾರಿಯೂ ಕ್ರೂರಿಯೂ ಆಗದ್ದಾನೆ. ಪ್ರತಿ ವರ್ಷವೂ ಒಬ್ಬೊಬ್ಬ ಬ್ರಾಹ್ಮಣನನ್ನು ಕೊಲ್ಲಿಸುತ್ತಿದ್ದಾನೆ. ಈ ಬಾರಿಯೂ ಸರದಿ ನನ್ನದು. ನಾಳೆಯೇ ಆ ದುರ್ದಿನವೊದಗಿದೆ. ಗತ್ಯಂತರವಿಲ್ಲ. ನೀವೇ ನನ್ನನ್ನು ಸಲಹಬೇಕು ಎಂದನು. ಶ್ರೀ ಗುರುಗಳು ಸಾಯಂ ದೇವನ ತಲೆಯ ಮೇಲೆ ತಮ್ಮ ಹಸ್ತವನ್ನಿಟ್ಟು ಅಭಯ ನೀಡುತ್ತಾ, ನೀನು ಯಾವ ಚಿಂತೆಯೂ ಇಲ್ಲದೆ ಅಲ್ಲಿಗೆ ಹೋಗು. ನಿನ್ನ ವಂಶದಲ್ಲಿ ಸಿರಿ ಸಂಪತ್ತು ನೆಲೆಸುತ್ತದೆ. ನೀನು ಇಲ್ಲಿಗೆ ಬರುವವರೆಗೆ ನಾವು ಇಲ್ಲೇ ಇರುತ್ತೇವೆ ಎಂದರು. ಸಾಯಂ ದೇವನು ಗುರುಸ್ಮರಣೆ ಮಾಡುತ್ತಾ ರಾಜನಲ್ಲಿಗೆ ಹೋಗಿ ಅವನ ಎದುರಿಗೆ ನಿಂತನು. ಆಗೋದು ಆಶ್ಚರ್ಯಕರ ಘಟನೆ ನಡೆಯಿತು. ರಾಜನಿಗೆ ಇದ್ದಕ್ಕಿದ್ದಂತೆ ತಲೆ ಸುತ್ತಿದಂತಾಗಿ ಒಳಗೆ ಹೋದನು. ಕ್ಷಣಾರ್ಧದಲ್ಲಿ ಅವನ ಮೈಯಲ್ಲಿ ವಿಚಿತ್ರವಾಗಿ ಉರಿ ಉಂಟಾಯಿತು. ಅಯ್ಯೋ, ನಾನು ಈ ಉರಿಯನ್ನು ಸಹಿಸಲಾರೆ. ಒಬ್ಬ ಬ್ರಾಹ್ಮಣನಿಂದ ನನಗೆ ತೊಂದರೆಯೊದಗಿದೆ ಎಂದು ನೆಲದ ಮೇಲೆ ಹೊರಳಾಡತೊಡಗಿದನು. ಯವನ ರಾಜನು ಸಾಯಂ ದೇವನ ಮುಂದೆ ಬಂದು, ಅಯ್ಯ, ನನ್ನನ್ನು ಕ್ಷಮಿಸು. ನೀವು ಬೇಗ ಇಲ್ಲಿಂದ ಹೊರಡಿ. ಇನ್ನೊಂದು ಕ್ಷಣ ನೀನು ಇಲ್ಲಿದ್ದರೆ ನನ್ನ ಪ್ರಾಣವೇ ಹೋಗುತ್ತದೆ ಎಂದು ಹೇಳಿ ಸನ್ಮಾನ ಮಾಡಿ ಆತನಿಗೆ ಬೀಳ್ಕೊಟ್ಟನು. ಸಾಯಂ ದೇವನು ಅರಮನೆಯಿಂದ ಹೊರಟು ಶ್ರೀ ಗುರುಗಳ ಬಳಿಗೆ ಬಂದನು. ಗುರುದೇವನಿಗೆ ನಮಸ್ಕರಿಸಿ ನಡೆದ ಸಂಗತಿಯನ್ನು ತಿಳಿಸಿದನು. ಶ್ರೀ ಗುರುಗಳು ಆತನನ್ನು ಆಶೀರ್ವದಿಸಿದರು. ಇದಾದ ನಂತರ ಶ್ರೀ ಗುರುಗಳು ವೈದ್ಯನಾಥ ಕ್ಷೇತ್ರಕ್ಕೆ ಹೊರಟರು. ಭಕ್ತವೃಂದದವರಿಗೆ ಶ್ರೀಗಳ ಅಗಲಿಕೆ ನೆನಪು ದುಃಖದಿಂದ ತರಿಸಿತು. ಸಾಯಂ ದೇವನಂತೂ ಬಹುದಾಗಿ ದುಃಖಿಸಿದನು. ಕಡೆಗೆ ತಾನು ಸಹ ಶ್ರೀ ಗುರುಗಳೊಟ್ಟಿಗೆ ಹೊರಡುವ ತೀರ್ಮಾನ ಮಾಡಿದನು. ಆದರೆ ಗುರುಗಳ ಮನಸ್ಸೇ ಬೇರೆಯಾಗಿತ್ತು. ಶ್ರೀ ಗುರುಗಳು, ಸಾಯಂ ದೇವ, ನಮ್ಮ ಆಶೀರ್ವಾದವು ನಿನ್ನನ್ನು ಕಾಯುತ್ತಲಿರುವಾಗ ನಿನಗೆಂತಹ ಭಯ? ನಾವೀಗ ದಕ್ಷಿಣ ದಿಕ್ಕಿನತ್ತ ಹೊರಡುತ್ತಿದ್ದೇವೆ. ಸರಿಯಾಗಿ ಇಂದಿಗೆ 15 ವರ್ಷಗಳ ನಂತರ ಪುನಃ ದರ್ಶನ ನೀಡುತ್ತೇವೆ. ನಿನ್ನ ಗ್ರಾಮವಾದ ಕಡನಂಚಿನ ಸಮೀಪವೇ ನೆಲೆಸುವವರಿದ್ದೇವೆ. ಆಗ ನೀನು ನಮ್ಮನ್ನು ಭೇಟಿಯಾಗು ಎಂದು ಆತನಿಗೆ ಆಶ್ವಾಸನೆಯನ್ನಿಟ್ಟು ಆಶೀರ್ವದಿಸಿದ ನಂತರ ಆರೋಗ್ಯಭಾವನಿ ಕ್ಷೇತ್ರವೆನಿಸಿದ ವೈದ್ಯನಾಥಕ್ಕೆ ಬಂದು ಗುರುಗಳು ಹಲವು ಕಾಲ ಅಲ್ಲಿಯೇ ನಿಂತರು. ಹೀಗೆ ಸಿದ್ಧಿಯೋಗೀಶ್ವರರು ಗುರು ಮಹಿಮೆಯನ್ನು ಹೇಳುತ್ತಾ ಶ್ರೀ ಗುರುಗಳು ವೈದ್ಯನಾಥರಲ್ಲಿ ಬಂದು ನಿಂತದ್ದನ್ನು ಹೇಳಿದಾಗ ನಾಮಧಾರಕನಲ್ಲಿ ಒಂದು ಪ್ರಶ್ನೆ ಉದ್ಭವಿಸಿತು. ಕೂಡಲೇ ಆತನು ಅದನ್ನು ಯೋಗೀಶ್ವರರಲ್ಲಿ ಪ್ರಸ್ತಾಪಿಸಿದನು. ಗುರುವರ್ಯ, ತಾವು ಯತಿಗಳು ವೈದ್ಯನಾಥರಲ್ಲಿ ಉಳಿದರೆಂದು ಹೇಳಿದ್ದೀರಿ. ಅಂದ ಮೇಲೆ ಅವರೊಟ್ಟಿಗೆ ಇದ್ದ ಶಿಷ್ಯರೆಲ್ಲರೂ ವೈದ್ಯನಾಥರಿಂದ ಹಿಂತಿರುಗಬೇಕಲ್ಲವೇ? ಈ ಬಗ್ಗೆ ದಯಮಾಡಿ ವಿಸ್ತರಿಸಿ ಹೇಳಿರಿ ಎಂದು ಪ್ರಶ್ನಿಸಿದೆಂಬಲ್ಲಿಗೆ ಸಾಯಂ ದೇವನಿಗೆ ಅನುಗ್ರಹವೆಂಬ ಶ್ರೀ ಗುರು ಚರಿತ್ರೆಯ 14ನೇ ಅಧ್ಯಾಯವು ಸಂಪೂರ್ಣವಾಯಿತು.